ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚಾನಲ್ ಯಾರಪ್ಪ ಇಷ್ಟದಲ್ಲಿ ಅಂತ ಭಯ ಏನೆಂತದೆ ಅಂತಲೇ ಮಾಡ್ತಾಯಿತ್ತು. ಇಂಟ್ರೋ ಮಾಡ್ತಾಯಿದ್ನ ಆ್ಯಕ್ಚುಲಿ. ಸೊ ಮಾಡ್ತಾಯಿದ್ರೆ ನೋಡ್ತೀನಿ ಎಡಿಟ್ ಮಾಡುವಾಗ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಬಂದುಬಿಟ್ಟು ಮಂಡೇ ಮಾರ್ನಿಂಗಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸೊ ಇವತ್ತು ಸ್ಪೆಷಲ್ ಡೇ. ಏನಪ್ಪ ಅಂತಂದರೆ ಇವತ್ತಿಗೆ ನಮ್ಮ ಮನೆ ಗೃಹ ಪ್ರವೇಶ ಆಗಿ 4 ವರ್ಷ ಆಗಿದೆ. ಸೊ 4 ಇಯರ್ಸ್ ಕಂಪ್ಲೀಟ್ ಆಯಿತು. ಏನಾದರೂ ಸ್ವೀಟ್ ಅಡುಗೆ ಏನಾದರೂ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ ಈವ್ನಿಂಗ್ ಅಷ್ಟರಲ್ಲಿ. ಇವತ್ತು ಹಸ್ಬೆಂಡ್ ಬೇರೆ ಮೀಟಿಂಗ್ ಇರೋದ್ರಿಂದ ಅವ್ರು ಬರೋದೇ ಇನ್ನು ಸಂಜೆ ಒಂದು 8:30 ಆಗ್ಬಿಡತ್ತೆ. ಅಷ್ಟರಲ್ಲಿ ಏನಾದ್ರು ಇಲ್ಲಿ ಹತ್ರದಲ್ಲಿ ಜಾಮೂನ್ ತಿನ್ನಂಗೆ ಆಗ್ಬಿಟ್ಟಿದೆ. ತುಂಬ ದಿನ ಆಯಿತು ಜಾಮೂನೆಲ್ಲ ಮಾಡಿ. ಸೊ ಹಾಗಾಗಿ ಜಾಮೂನ್ ಏನಾದರೂ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನ್ನ ಮಗನ ಟೇಸ್ಟ್ ನಡೀತಾ ಇರೋದ್ರಿಂದ ಅದು ಬೇರೆ ನನಗೆ ಗಮನ. ಸೊ ಹಾಗಾಗಿ ಅವ್ನು ಬರೋ ಅಷ್ಟರಲ್ಲಿ ಅಡುಗೆ ಮಾಡಬೇಕು. ಕೋಸು ಕಟ್ ಮಾಡಿಟ್ಟಿದ್ದಾರೆ. ಸೊ ಕೋಸು ಹಾಕ್ಬಿಟ್ಟು ಬೇಳೆ ಹಾಕ್ಬಿಟ್ಟು ಬಸ್ಸಾರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮೊನ್ನೆ ಯಾವಾಗ ಮಾಡೋಣ ಅಂದ್ಕೊಂಡೆ, ಬಟ್ ಏನಂದರೆ ಅವತ್ತು ಎಲ್ಲೋ ಹೊರಗಡೆ ಹೋದ್ವಿ ನಾವು. ಸೊ ಹಾಗಾಗಿ ಟೊಮೊಟೊ ಸಾರು ಮಾಡಿಬಿಟ್ಟು ಸುಮ್ಮನೆ ಆಗ್ಬಿಟ್ಟೆ, ಬೇಗ ಆಗುತ್ತೆ ಅಂದ್ಬಿಟ್ಟು ಅದನ್ನು ಇವತ್ತಿಗೆ ಪೋಸ್ಟ್ಪೋನ್ ಮಾಡಿನೇ. ಚಿಕನ್ ಎಲ್ಲ ಮಾಡಿದ್ನೆಲ್ಲ ಮಾಡಲಿಲ್ಲ. ಇವತ್ತು ಮಾಡ್ತೀನಿ. ಇನ್ನು ಬರೋ ಅಷ್ಟರಲ್ಲಿ ನಾನು ಎಲ್ಲ ಕೆಲಸ ಮುಗಿಸಿ ಬ್ಲಾಗ್ನ ಸ್ಟಾರ್ಟ್ ಮಾಡೋ ಅಷ್ಟರಲ್ಲಿ ಟೈಮ್ ಆಲ್ರೆಡಿ 12 ಗಂಟೆ ಹೋಗ್ತಾ ಇದೆ. ಇವತ್ತು ಬೇಗನೆ ಮಾಡಿದೆ. ಪೂಜೆ ಮಾಡೋ ಆಗಿಲ್ಲ. ಇವತ್ತು ಬೇಜಾರಾಗುತ್ತೆ. ಇವತ್ತು ನನ್ನ ಮಗ ಬಂದಮೇಲೆ ಇನ್ನೀಗ ಅವ್ನ ಕೈ ದೀಪ ಹಚ್ಚಿಸ್ತೀನಿ. ನಮ್ಮನೆ ಆ್ಯನಿವರ್ಸರಿ ಇವತ್ತು ಗೃಹ ಪ್ರವೇಶ ಆಗಿ. ಬಟ್ ಇವತ್ತು ನಾನೇ ಪೂಜೆ ಮಾಡೋಂಗಿಲ್ಲ ಅಂತ ಬೇಜಾರು. ಏನು ಮಾಡೋಕ್ಕಾಗಲ್ಲ. ಸೊ ಇವಾಗ ಆಗಿಲ್ಲ ಅಂದರೆ ಶಿವರಾತ್ರಿ ಹಬ್ಬ ಪ್ರಾಬ್ಲಮ್ ಆಗ್ತಾಯಿತ್ತು. ಈಗ ಅದು ಆರಾಮಾಗಿದೆ. ಸೊ ಇವಾಗ ಸಂಜೆ ನನ್ನ ಮಗ ಬಂದಮೇಲೆ ಪೂಜೆನ ಮಾಡಿಸ್ತೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್ ಮಾಡೋದನ್ನ ಮರಿಬೇಡಿ. ಚಾನಲ್ಗೆ ಹೊಸಬ್ರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಫ್ಲಿಪ್ಕಾರ್ಟಿಂದ 2 ಕುರ್ತಿನ ಆರ್ಡ್ರ್ ಮಾಡಿದ್ದೆ ನಾನು. ಒಂದು ಬಂದುಬಿಟ್ಟು 389, ಇನ್ನೊಂದೊಂದು 250 ಸಮಥಿಂಗ್. ಆ ಥರ ಕ್ವಾಲಿಟಿ ಇರೋದು. ಸೊ ಏನು ಗೊತ್ತಾ, ನಾವು ಎನಿ ಟೈಮ್ ಜಾಸ್ತಿ ದುಡ್ಡಿಂದ ಚೆನ್ನಾಗಿರುತ್ತೆ ಕ್ವಾಲಿಟಿ ಆ ಥರ ಅಂದ್ಕೊಳ್ಳೋಕ್ಕಾಗಲ್ಲ. ಫ್ರೆಂಡ್ಸ್ ಏನು ಗೊತ್ತಾ, ನಮ್ಮ ಲಕ್ಕಲ್ಲಿ ಕಮ್ಮಿ ದುಡ್ಡಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಇರುವಂಥ ಬಟ್ಟೆ ಸಿಗುತ್ತೆ. ಅದನ್ನು ಗ್ರ್ಯಾಬ್ ಮಾಡ್ಕೊಳ್ಳೋದು ನಮ್ಮ ಬುದ್ಧಿವಂತಿಕೆ ಆಗಿರುತ್ತೆ. ಸೊ ಹಾಗಾಗಿ ನಾನು ಹೇಳ್ತೀನಿ. ಬಟ್ ನಾನು ಚೆನ್ನಾಗಿಲ್ಲದೆ ಇರೋದನ್ನ ಚೆನ್ನಾಗಿದೆ ಆ ಥರ ಯಾವುದೂ ಹೇಳಲ್ಲ. ಚೆನ್ನಾಗಿದ್ದರೆ ಮಾತ್ರ ಇದು ಚೆನ್ನಾಗಿದೆ ತೊಗೊಳ್ಳಿ ಆ ಥರ ಹೇಳೋ ಅಂಥದ್ದು ನಾನು. ಸೊ ಒಂದು ಡ್ರೆಸ್ ಆಲ್ರೆಡಿ ರಿಸೀವ್ ಆಗಿದೆ ನನಗೆ. ಸೊ ತುಂಬಾ ಚೆನ್ನಾಗಿದೆ. ಕ್ವಾಲಿಟಿ ಕೂಡ ಚೆನ್ನಾಗಿದೆ, ಮೆಟೀರಿಯಲ್ ಕೂಡ ಚೆನ್ನಾಗಿದೆ. 389 ರುಪೀಸ್ಗೆ ವರ್ತ್ ಅಂತಲೇ ಹೇಳ್ಬೋದು. ಸೊ ಇವಾಗ ಏನು ಗೊತ್ತಾ, ಸಮ್ಮರ್ ಆಗಿರೋದ್ರಿಂದ ನಮಗೆ ತುಂಬ ಒಂಥರ ಕಂಫರ್ಟಬಲ್ ಆಗಿರೋದು ಬಟ್ಟೆ ಹಾಕಿದರೆ ಒಂಥರ ಚೆಂದ. ಈ ನಡುವೆ ಅಂದರೂ ನನಗೆ ಈ ಲೆಗ್ಗಿನ್ಸ್ ಎಲ್ಲ ಹಾಕಿ ರೂಢಿನ ತಪ್ಪದಂಗೆ ಆಗ್ಬಿಟ್ಟಿದೆ. ಸೊ ಹಾಗಾಗಿ ಆದಷ್ಟು ಲಾಂಗ್ ಗೌನ್ಗಳನ್ನೇ ನಾನು ಸೆಲೆಕ್ಟ್ ಮಾಡ್ಕೊಳ್ತೀನಿ. ಮತ್ತು ಲೈನಿಂಗ್ ಇರೋದು, ವಿತ್ ಲೈನಿಂಗ್ ಇರೋವಂಥದ್ದು. ಸೊ ಕಂಫರ್ಟಬಲ್ ಆಗಿರುತ್ತೆ ಅಂದ್ಬಿಟ್ಟು ಅದರಲ್ಲಿ ನನಗೆ 389 ರುಪೀಸ್ಗೆ ಒಳ್ಳೆ ವರ್ತಿರುವಂಥ ಒಂದು ಕುರ್ತಾ ಸಿಕ್ಕಿದೆ. ಇನ್ನೊಂದು ಆರ್ಡರ್ ಮಾಡಿದ್ದೀನಿ. ಇವತ್ತು ರಿಸೀವ್ ಆಗುತ್ತೆ ಅಂತ ಬಂದಿದೆ. ರಿಸೀವ್ ಆದರೆ ಖಂಡಿತ ಈ ಬ್ಲಾಗಲ್ಲಿ ಅದೆರಡನ್ನೂ ಶೇರ್ ಮಾಡ್ತೀನಿ ನಿಮ್ಮ ಜೊತೆ. ಸೊ ನಿಮಗೇನಾದರೂ ಇಷ್ಟ ಆದರೆ ನನಗೆ ಲಿಂಕ್ ಕೇಳಿ, ಖಂಡಿತ ಅದನ್ನು ಕೂಡ ಕೊಡ್ತೀನಿ ಲಿಂಕನ್ನು. ಸೊ ಆಯಿತಾ, ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸಿ ಆಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ನನ್ನ ಮಗ ಸ್ಕೂಲಿಂದ ಬಂದವನು ನೋಡ್ಕೊಂಡಿದ್ದೆ ಮಾಡ್ತಾಯಿದ್ದಾನೆ ಊಟ ತಿಂದ್ಬಿಟ್ಟು. ಸೊ ಹಾಗೆ ಸೆಪ್ಟೆಂಬರ್ಲಿ ಆರ್ಡ್ರ್ ಮಾಡಿದೆ ಜಾಮೂನ್ ಪ್ಯಾಕೆಟ್ನ. ಹಸ್ಬೆಂಡ್ ಹತ್ರ ತರಿಸ್ಬೋದಾಗಿತ್ತು. ಬಟ್ ಏನಪ್ಪ ಅಂತಂದರೆ ಅವರು ಬರೋದು 9 ಗಂಟೆ ಆಗುತ್ತೆ, ಲೇಟ್ ಆಗಿಬಿಡುತ್ತೆ ಅಂದ್ಬಿಟ್ಟು ನಮ್ಮ ಮನೆ ಆ್ಯನಿವರ್ಸರಿಗೆ ಇವತ್ತು ಜಾಮೂನ್ ಮಾಡ್ತಾಯಿದ್ದೀನಿ. ನನ್ನ ವೆಡ್ಡಿಂಗ್ ಆ್ಯನಿವರ್ಸರಿಗೆ ಕೂಡ ಮಾಡಿರಲಿಲ್ಲ. ಸೊ ಇವತ್ತು ಮನೆ ಗೃಹ ಪ್ರವೇಶ ಆಗಿ 4 ಇಯರ್ಸ್ ಆಯ್ತಲ್ಲ. ಸೊ ಹಾಗಾಗಿ ಏನೋ ಪ್ಯಾಕೆಟ್ ಈ ಥರ ಎಲ್ಲ ಸುತ್ತುಂಟು ಕಳಿಸ್ಬಿಟ್ಟಿದ್ದಾರೆ. ಎಷ್ಟು ಡೇಟ್ ಮಾಡೋಣ, 25 ಸೆಪ್ಟೆಂಬರ್ ಇದೆ. ನನಗೆಲ್ಲ ಸುತ್ತಿರೋದು ನೋಡ್ಬಿಟ್ಟು ಏನಾದ್ರು ಎಕ್ಸ್ಪೈರಿ ಆಗಿರೋದು ಕಳಿಸ್ಬಿಟ್ಟು ಅನಿಸ್ತು. ಸೊ ನನ್ನ ಮಗ ಇದ್ದಳು ಅಷ್ಟರಲ್ಲಿ ಮಾಡಿಟ್ಬಿಡ್ತೀನಿ. 1 ಪ್ಯಾಕ್ ಮಾಡ್ತೀನಿ, ಇನ್ನೊಂದು ಪ್ಯಾಕ್ ಹಾಗೆ ಇಡ್ತೀನಿ. ವಿತಿನ್ 3 ಮಿನಿಟ್ಸಲ್ಲಿ ಡೆಲಿವರಿ ಆಗೋಯ್ತು. ಹಿಂಗೆ ಎಷ್ಟೊಂದು ಯೂಸ್ಫುಲ್ ಆಗುತ್ತಲ್ಲ. ಸೊ ಅಷ್ಟು ದೂರ ಹೋಗಬೇಕು, ತರಬೇಕು. ಅಲ್ಲಿ ಕುರುಬ್ರಲ್ಲಿದ್ದರೆ ಯೋಚನೆ ಮಾಡ್ತಾರಿಲ್ಲ, ಅಲ್ಲೇ ಪಕ್ಕದಲ್ಲೇ ಅಂಗಡಿಯೆಲ್ಲ ಇರ್ತಾಯಿತ್ತು. ಬಟ್ ಇಲ್ಲಾಂದರೆ ಸ್ವಲ್ಪ ದೂರ ನೋಡ್ಕೊಂಡು ಹೋಗ್ಬೇಕು. ಈ ಬಿಸಿಲಲ್ಲಿ ಆ ಧೂಳಲ್ಲಿ ಯಪ್ಪ, ಅದಕ್ಕಿಂತ ಇದೆ ಬೆಸ್ಟ್ ಅನಿಸ್ತದೆ ನನಗೆ. ಸೊ ಬನ್ನಿ ಮಾಡೋಣ. ಗುಲಾಬ್ ಜಾಮೂನ್
ಜಾಮೂನ್ ಮಾಡೋದೇನು ತುಂಬ ಸುಲಭವಾಗಿ ಒಂದು ಅರ್ಧ ಗಂಟೆಯಲ್ಲಿ ಮಾಡಿಬಿಡ್ಬೋದು. ನಾನು ಫಸ್ಟಿಗೆ ಒಂದು ಪ್ಯಾಕೆಟ್ ಫುಲ್ ಮಾಡೋಣ ಅಂತೇಳಿ ಅಂದ್ಕೊಂಡು 2 ಪ್ಯಾಕೆಟ್ ಬಂದಿತ್ತಲ್ವ. ಸೊ ಅದು ಓಪನ್ ಮಾಡಿ ನೋಡಿದಾಗ ಅದ್ರ ಮೇಲೆ ಅಪ್ ಟು 35 ಜಾಮೂನ್ವರೆಗೂ ಮಾಡ್ಬೋದು, ಮತ್ತು 900 ಗ್ರಾಮ್ ಶುಗರ್ ಬೇಕಾ ಅಂತೇಳಿ ಬರೆದಿದ್ರು. ಸೊ 35 ಜಾಮೂನ್ ಮಾಡಿ ಇಲ್ಲಿ ನಾವಿರೋದೇ 3 ಜನ, ಯಾರು ತಿಂತಾರೆ ಅಂದ್ಬಿಟ್ಟು ಆಮೇಲೆ ಪ್ಲ್ಯಾನ್ ಮಾಡಿಕೊಂಡೆ ಸುಮ್ಮನೆ 1 kg ಶುಗರೆಲ್ಲ ಯೂಸ್ ಮಾಡೋದಕ್ಕಿಂತ ಒಂದು ಕಾಲು ಕೆ ಜಿ ಅಂದರೆ ಒಂದು 300 ಗ್ರಾಮಷ್ಟು ಸಕ್ಕರೆ ಯೂಸ್ ಮಾಡಿ ಅರ್ಧ ಪ್ಯಾಕೆಟ್ ಮಾಡೋಣ ಅಂಥೇಳಿ ಒಂದು ಅರ್ಧ ಪ್ಯಾಕೆಟ್ ಹಾಕಿ ಮಾಡಿದಂಥದ್ದು. ಸ್ವಲ್ಪ ಶುಗರ್ ಕಮ್ಮಿ ಅಂದರೆ ಸ್ವೀಟು ಕಮ್ಮಿನೇ ಇಟ್ಟೆ, ಯಾಕೆಂದರೆ ತುಂಬ ಸ್ವೀಟ್ ಆಗಿಬಿಟ್ಟು ತಿನ್ನೋಕ್ಕಾಗಲ್ಲ. ಸೊ ಹಾಗಾಗಿ ಒಂದು 3 ಗ್ಲಾಸ್ ಇಟ್ಕೊಂಡಿದ್ದೀನಿ. ಅದು ಬಂದುಬಿಟ್ಟು ಅದು ಫುಲ್ ಹಾಕಿದ್ರೆ 1/4 kg ಆಗುತ್ತೆ. ಸೊ ಅದಕ್ಕಿಂತ ಒಂಚೂರು ಜಾಸ್ತಿ, ಒಂದು 50 ಗ್ರಾಮಷ್ಟು ಜಾಸ್ತಿ ಯೂಸ್ ಮಾಡಿದಂಥದ್ದು. ಸೊ ಅರ್ಧ ಪ್ಯಾಕೆಟಲ್ಲಿ ನನಗೆ ಆಲ್ಮೋಸ್ಟ್ ಒಂದು 18-19 ಏನೋ ಬಂದಿತ್ತು ಜಾಮೂನು. ತುಂಬಾ ಟೇಸ್ಟಿಯಾಗಿ ಬಂದಿತ್ತು. ಮೊದಲೆಲ್ಲ ತುಂಬ ಕಷ್ಟಪಡ್ತಾಯಿದ್ದೆ ನಾನು ಜಾಮೂನು. ಏನು ಗೊತ್ತಾ, ಅರ್ಜೆಂಟ್ ಜಾಸ್ತಿ ಅವಸರದಲ್ಲಿ ಮಾಡಿಬಿಡ್ಬೇಕು ನಾನು ಬೇಗ ಅನ್ನೋ ಥರ. ಬೇಗ ಚಪಾತಿ ಹಸಿಟ್ಟು ಥರ ನಾದ್ಬಿಟ್ಟು ಚೆನ್ನಾಗಿ ಉಂಡೆ ಕಟ್ಟಿ ಅದ್ಮಿ ಆಮೇಲೆ ಅದನ್ನು ಉರಿ ಜಾಸ್ತಿ ಮಾಡಿ ಎಣ್ಣೆ ಕಾಯಿಸ್ಬಿಟ್ಟು ಅದ್ರೊಳಗಡೆ ಹಾಕ್ಬಿಡ್ತಾಯಿದ್ದೆ. ಅದು ಸೀದೋಗ್ಬಿಡ್ತಾಯಿತ್ತು. ಮೇಲ್ಗಡೆ ಬೆಂದಿದೆ ಅಂದರೆ ನನಗೆ ಆಲ್ಮೋಸ್ಟ್ ಜಾಮೂನ್ ಆಗಿದೆ ಅಂತ ಅರ್ಥ. ಅದನ್ನು ಸಕ್ಕರೆ ಪಾಕಕ್ಕೆ ಹಾಕ್ಬಿಡ್ತಾಯಿದ್ವಿ. ಸೊ ಅದೇ ಥರ ತುಂಬ ಸಲ ನಾನು ಕಲ್ತ್ಕೊಳ್ಳೋವಾಗ ತುಂಬ ವೇಸ್ಟ್ ಮಾಡಿಬಿಟ್ಟಿದ್ದೀನಿ. ಒಳಗಡೆ ಎಲ್ಲ ಬೆಂದೇ ಇರ್ತಾ ಇರಲಿಲ್ಲ. ಸೊ ಆಮೇಲೆ ನಮ್ಮ ಚಿಕ್ಕಮ್ಮ ಮನೆಯಲ್ಲಿದ್ದೆ ನಾನು, ಆಲ್ಮೋಸ್ಟ್ 1 ಇಯರ್ ಅವ್ರ ಮನೆಯಲ್ಲಿದ್ದೆ ಕೆಲ್ಸಕ್ಕೆ ಹೋಗೋ ಟೈಮಲ್ಲಿ. ಅವರು ತುಂಬ ಚೆನ್ನಾಗಿ ಮಾಡ್ತಾಯಿದ್ರು ಜಾಮೂನು. ಅವ್ರ ಹತ್ರ ನೋಡಿ ನಾನು ಕಲ್ತ್ಕೊಂಡಿದ್ದಂಥದ್ದು. ಸೊ ಅವರು ಯಾವ ರೀತಿ ಮಾಡ್ತಾರೆ ಅದೇ ಪ್ರೊಸೀಜರ್ ಪ್ರಕಾರ ಮಾಡೋದನ್ನು ನಾನು ಕಲ್ತ್ಕೊಂಡೆ. ಅಂದರೆ ಏನು ಗೊತ್ತಾ, ಈ ಜಾಮೂನ್ ಮಾಡುವಾಗ ತುಂಬ ಎಣ್ಣೆ ಕಾಯ್ದಿಲ್ಲ ಅಂದ್ರೂ ಜಾಮೂನ್ ಒಡೆದೋಗ್ಬಿಡುತ್ತೆ. ಎಣ್ಣೆ ಜಾಸ್ತಿ ಕಾಯ್ದಿದ್ರೂ ಕೂಡ ಸೀದೋಗ್ಬಿಡುತ್ತೆ. ಸೊ ಅದನ್ನು ಅವ್ರು ನನಗೆ ಹೇಳ್ಕೊಟ್ರು. ಅಂದರೆ ಎಣ್ಣೆ ಕಾಯಿಸ್ಬಿಟ್ಟು ಫುಲ್ಲು ಸಿಮ್ಮಲ್ಲಿ ಇಟ್ಬಿಟ್ಟು ಜಾಮೂನನ್ನು ಬೇಯಿಸ್ಕೋಬೇಕು ಅಂಥೇಳಿ. ಎಣ್ಣೆ ಕಾಯ್ದೆ ನಾವೇನಾದರೂ ಜಾಮೂನ್ ಉಂಡೆಗಳನ್ನ ಹಾಕಿದ್ರೆ ಅದು ಫುಲ್ಲು ಒಡೆದೋಗ್ಬಿಡುತ್ತೆ. ಸೊ ಹಂಗಾಗಿ ಅವರು ಅದನ್ನು ಹೇಳ್ಕೊಟ್ರು. ಅದೇ ಒಂದು ಮೆಥಡಲ್ಲಿ ನಾನು ಜಾಮೂನನ್ನು ಮಾಡ್ತಾಯಿದ್ದೀನಿ. ಸೊ ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟಾಗಿ. ಯೂಶ್ವಲಿ ನಾನು ಪೈನಾಪಲ್ ಎಸೆನ್ಸ್ ಹಾಕಿ ಮಾಡ್ತೀನಿ, ಅದಂತೂ ಸಿಕ್ಕಾಪಟ್ಟೆ ಟೇಸ್ಟಾಗಿರುತ್ತೆ. ಬಟ್ ಇವತ್ತು ಪೈನಾಪಲ್ ಎಸೆನ್ಸ್ ಇರಲಿಲ್ಲ ನನ್ನ ಹತ್ರ, ವೆನಿಲಾ ಎಸೆನ್ಸ್ ಇತ್ತು ಅಂದ್ಬಿಟ್ಟು ಅದನ್ನೇ ಯೂಸ್ ಮಾಡಿ ಟ್ರೈ ಮಾಡೋಣ ಅಂಥೇಳಿ ಮಾಡ್ತಾಯಿದ್ದೀನಿ. ಮೊದಲಿಗೆ ನಾನು ಪಾಕಕ್ಕೆ ಇಟ್ಬಿಟ್ಟು ನೀರು ಮತ್ತು ಸಕ್ಕರೆನ ಹಾಕಿ ಅದು ಪಾಕ ರೆಡಿ ಆಗೋದಕ್ಕೆ ಬಿಟ್ಟು, ಅದಾದಮೇಲೆ ಜಾಮೂನು ಮಿಕ್ಸನ್ನು ನಾನು ಕಲಿಸ್ಕೊಳ್ತಾ ಇದ್ದೀನಿ. ಸೊ ಹಾಲು ಹಾಕಿ ಕಲಿಸ್ತಾ ಇದ್ದೆ, ಬಟ್ ಅವತ್ತು ಹಾಲು ಇರಲಿಲ್ಲ ಮನೆಯಲ್ಲಿ, ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನೀರನ್ನೇ ಹಾಕಿ ಕಲಿಸ್ತಾ ಇದ್ದೀನಿ. ಸೊ ನೀರು ಹಾಕಿದ್ರೂ ಏನು ವ್ಯತ್ಯಾಸ ಆಗೋದಿಲ್ಲ, ಸೇಮ್ ಅದೇ ಥರನೇ ಬರುತ್ತೆ. ಆದರೆ ಮೇನ್ ಇಂಪಾರ್ಟೆಂಟ್ ಜಾಮೂನ್ ಮಿಕ್ಸ್ ಕಲಿಸೋವಾಗ ತುಂಬ ಚಪಾತಿ ಹಸಿಟ್ಟು ನಾದೋ ಥರ ನಾದಬಾರ್ದು. ಸಾಫ್ಟ್ ಹ್ಯಾಂಡಲ್ಲಿ ನಾವು ಸ್ವಲ್ಪನೇ ನೀರು ಹಾಕಿ ಕಲಿಸ್ತಾ ಬಂದರೆ ಅದು ಒಂಥರ ಸಾಫ್ಟ್ನೆಸ್ ಬರುತ್ತೆ, ಮತ್ತು ಕೈಯಿಂದ ಅಂಟೋದು ಬಿಟ್ಟೋಗುತ್ತೆ. ಅದೇ ಆಯಿಲ್ ಇದು ಪ್ರೊಡ್ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಆವಾಗ ಆಯಿಲ್ ಬಿಟ್ಕೊಳ್ಳೋಕೆ ಸ್ಟಾರ್ಟ್ ಆಯಿತು ಅಂದರೆ ಅದು ಕರೆಕ್ಟಾಗಿ ಸಾಫ್ಟಾಗಿದೆ ಅಂತ. ನನಗೆ ಫಸ್ಟು ಇದು ಗೊತ್ತಿರಲಿಲ್ಲ. ಬೇಗ ಇದು ಮಾಡಿಬಿಡ್ಬೇಕು. ಮತ್ತು ಜಾಸ್ತಿ ನೀರು ಹಾಕಿ ಎಷ್ಟೋ ಸಲ ಮೈದಾ ಮಿಕ್ಸ್ ಮಾಡಿರೋದು ಕೂಡ ಇದೆ. ಆ ಥರ ಎಲ್ಲ ತುಂಬ ಮಿಸ್ಟೇಕ್ ಮಾಡಿದ್ದೀನಿ ಆವಾಗ. ಸೊ ಇದೆಲ್ಲ ನಾನು ಜಾಮೂನ್ ಮಾಡೋದಕ್ಕೆ ಕಲ್ತ್ಕೊಳ್ಳೋವಾಗ ಮಾಡಿದಂಥದ್ದು ಇದೆಲ್ಲ ಆಗಿನ ಕಾಲ ಸ್ಟೋರಿ. ಸೊ ಆವಾಗ ನಮ್ಮ ದೊಡ್ಡಮ್ಮ, ಊರಲ್ಲಿ ಒಬ್ಬರು ದೊಡ್ಡಮ್ಮ ಇದ್ದರು. ಅವರು ಅಂದರೆ ಅವ್ರ ಮದುವೆ ಆಗಿ ಬಂದಂಥ ಕಾಲದಲ್ಲಿ ಅವ್ರ ಮನೆ ಅಂದರೆ ಅವ್ರ ಗಂಡನ ಮನೆಯಲ್ಲಿ ಜಾಮೂನನ್ನು ಮಾಡಿದ್ರಂತೆ. ಸೊ ಅವ್ರ ನೇಬರ್ ಅಂದರೆ ಅವ್ರ ಹಳ್ಳಿನಲ್ಲಿ ಇದ್ದಿದ್ದು, ಅವ್ರಿಗೂ ಕೂಡ ಕೊಟ್ಟಿದ್ದಾರೆ, ನೇಬರ್ಗೂ ಕೂಡ ಕೊಟ್ಟಿದ್ದಾರೆ. ಅವ್ರಿಗೆ ಅದು ಟೇಸ್ಟ್ ಇಷ್ಟ ಆಗಿಬಿಟ್ಟು ನಾನು ಮಾಡಬೇಕು, ಹಿಂಗೆ ಮಾಡೋದು ಏನು ಅಂತ ಕೇಳಿದ್ದಾರೆ. ಸೊ ನಮ್ಮ ದೊಡ್ಡಮ್ಮ ಕ್ಯಾಶುಯಲಾಗಿ ಹೇಳಿದ್ದಾರೆ, ಅವರು ಏನಿಲ್ಲ ಪ್ಯಾಕೆಟೇ ಸಿಗುತ್ತೆ, ಉಂಡೆ ಮಾಡಿ ಬೇಯಿಸ್ಬಿಟ್ಟು ಸಕ್ಕರೆ ಪಾಕದೊಳಗಡೆ ಹಾಕಿದ್ರೆ ಆಯ್ತು ಅಷ್ಟೇ ಅಂತೇಳಿ. ಹೌದಾ ಅಷ್ಟೇನಾ ಅಂತೇಳ್ಬಿಟ್ಟು ಅವ್ರೇನು ಮಾಡಿದ್ದಾರೆ, ಉಂಡೆನ ಪ್ಯಾಕೆಟ್ನ ತರಿಸಿ ಉಂಡೆ ಮಾಡಿಬಿಟ್ಟು ಏನು ನಾವು ಸಕ್ಕರೆ ಪಾಕದಲ್ಲಿ ಹಾಕಿರ್ತೀವಲ್ಲ ಅದರೊಳಗಡೆ ಹಾಕಿ ಬೇಯಿಸ್ತಾ ಇದ್ರಂತೆ. ಆಮೇಲೆ ಅದೇನಾಗಿದೆ, ಎಲ್ಲ ಒಡೆದೋಗ್ಬಿಟ್ಟಿದೆ, ಓಪನ್ ಆಗಿಬಿಟ್ಟಿದೆ ಸಕ್ಕರೆ ಪಾಕದಲ್ಲಿ ಹಾಕ್ದಾಗ. ಅವಾಗ ಬಂದುಬಿಟ್ಟು ನಮ್ಮ ದೊಡ್ಡಮ್ಮನ ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ ಬಂದು ನೋಡವ, ಯಾಕೋ ಜಾಮೂನು ಉಂಡೆ ಎಲ್ಲ ಒಡೆದೋಗ್ಬಿಟ್ಟೈತೆ ಅಂತ. ಆವಾಗ ನಮ್ಮ ದೊಡ್ಡಮ್ಮ ಹೋಗಿ ನೋಡಿದ್ರಾಗ ಅವರು ಫಸ್ಟು ಎಣ್ಣೆಯಲ್ಲಿ ಕರೆದ್ಬಿಟ್ಟು ಪಾಕಕ್ಕೆ ಹಾಕ್ಬೇಕು, ಅದೊಂದು ಹೇಳಿಲ್ಲ ಅವರು. ಆಮೇಲೆ ಅಯ್ಯೋ ಹಿಂಗೆಲ್ಲ ಹಾಕ ಮಾಡೋದು, ಈ ರೀತಿ ಫಸ್ಟು ಉಂಡೆ ಮಾಡಿ ಎಣ್ಣೆಲಿ ಕರೆದ್ಬಿಟ್ಟು ಆಮೇಲೆ ಪಾಕದೊಳಗಡೆ ಹಾಕಬೇಕು, ನೀನು ಅದೇ ಉಂಡೆನ ಪಾಕದಲ್ಲಿ ಹಾಕಿದ್ರೆ ಇನ್ನೇನಾಗುತ್ತೆ, ಎಲ್ಲ ಕಲಸೋಗುತ್ತೆ ಅಂತೇಳಿ ಹೇಳ್ಬಿಟ್ಟು ಬಂದಿದೆ ಅಂತೇಳಿ ಹೇಳ್ಕೊಂಡು ಅವಾಗ ನಗ್ತಾಯಿದ್ರು. ಸೊ ಆ ಟೈಮಲ್ಲಿ ಅವರ ಅಂದರೆ ಯಾವ ರೀತಿ ಜಾಮೂನ್ ಮಾಡಿರ್ಬೋದು ಅಂತ ಇಮ್ಯಾಜಿನ್ ಮಾಡಿಕೊಂಡೆ ನಾನು. ಸೊ ಉಂಡೆ ಮಾಡಿಬಿಟ್ಟು ಸಕ್ಕರೆ ಪಾಕದಲ್ಲಿ ಹಾಕೋದು ಅಂಥದ್ದು ಅದೊಂದು ಸ್ಟೋರಿ ನೆನಪಾಯಿತು, ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ನೋಡ್ಬೋದು ಎಲ್ಲ
ಫುಲ್ಲು ನೀಟಾಗಿ ಕಲಸಿಟ್ಟಿದ್ದೀನಿ. ಸೊ ಎಲ್ಲ ಕಲಸಿಟ್ಟಾದಮೇಲೆ ಸಾಫ್ಟಾಗಿ ಕಲಿಸ್ಬೇಕು, ಆವಾಗಲೇ ಜಾಮೂನು ಸಾಫ್ಟಾಗಿ ಬರೋದು ಮತ್ತು ಮೇಲ್ಗಡೆ ಕ್ರಿಸ್ಪಿಯಾಗೂ ಕೂಡ ಇರುತ್ತೆ ಇದು. ಸೊ ಎಲ್ಲ ಆದಮೇಲೆ ಸ್ವಲ್ಪ ಆಯಿಲ್ ಹಾಕಿ ಅದ್ರ ಮೇಲೆ ಸವರ್ಬಿಟ್ಟು ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ. ಸೊ 10 ನಿಮಿಷ ರೆಸ್ಟ್ ಆಗೋ ಅಷ್ಟರಲ್ಲಿ ಸಕ್ಕರೆ ಪಾಕ ಕೂಡ ರೆಡಿ ಆಗಿಬಿಡುತ್ತೆ. ಸಕ್ಕರೆ ಪಾಕನೂ ಅಷ್ಟೇ, ನಾನು ಎಷ್ಟು ಸಕ್ಕರೆ ಹಾಕಿರ್ತೀನಿ ಅದರದ್ದು 1/4 ಭಾಗದಷ್ಟು ನಾನು ನೀರು ಹಾಕ್ಕೊಳ್ತೀನಿ ಅಷ್ಟೇ. ಇವಾಗ 1/4 kg ಒಂದು ಗ್ಲಾಸಲ್ಲಿ ನಾನು ಸಕ್ಕರೆ ಹಾಕಿದ್ದೀನಿ ಅಂದರೆ 1.5 ಗ್ಲಾಸಷ್ಟು ನೀರು ಹಾಕ್ಕೊಳ್ತೀನಿ. ಸೊ ಆವಾಗ ಪಾಕ ಬೇಗನೆ ಆಗುತ್ತೆ. ಒಂದು ಸ್ವಲ್ಪ ಕೈಗೆ ಅಂಟೋ ಥರ ಇದ್ದರೆ ಸಾಕು ನನಗೆ. ತುಂಬ ಎಳೆ ಪಾಕ ಎಲ್ಲ ಬಂದುಬಿಟ್ರೆ ಗಟ್ಟಿ ಆಗಿಬಿಡುತ್ತಲ್ವ, ಸೊ ಅಂಟೋ ಥರ ಆದರೆ ಸಾಕು. 10 ನಿಮಿಷ ಪಾಕ ಕೂಡ ರೆಡಿ ಆಯಿತು. ಸೊ ಎಲ್ಲ ರೆಡಿ ಆದಮೇಲೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕಿ ಮತ್ತು ಏಲಕ್ಕಿ ಪುಡಿನ ಹಾಕ್ಬಿಟ್ಟು ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಪಾಕ ರೆಡಿ ಆದಮೇಲೆ ನಾನು ಇದನ್ನು ಹಾಕ್ಕೊಳ್ಳೋದು, ಪಾಕ ಆಗುವಾಗಲೇ ನಾನು ಹಾಕ್ಕೊಳ್ಳಲ್ಲ. ಸೊ ಇದಿಷ್ಟು ಮಾಡಿಬಿಟ್ಟು ಇದು ಮಾಡೋ ಅಷ್ಟರಲ್ಲಿ ಜಾಮೂನ್ ಹಿಟ್ಟು ಕೂಡ ನೆಂದಿತ್ತು. ಸೊ ಅದನ್ನು ಕೂಡ ಉಂಡೆನ ಮಾಡಿಕೊಂಡೆ. ಉಂಡೆ ಮಾಡುವಾಗಲೂ ಅಷ್ಟೇ ತುಂಬ ಪ್ರೆಸ್ ಮಾಡಿ ಎಲ್ಲ ಮಾಡಬಾರ್ದು. ಸೊ ನಾನು ಅಷ್ಟೊಂದು ಪ್ರೋ ಅಲ್ಲ, ನಾನು ಹೆಂಗೆ ಮಾಡ್ತೀನಿ ಅದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಸಾಫ್ಟಾಗಿ ಉಂಡೆ ಬರೋ ಥರ ನೀಟಾಗಿ ಮಾಡಿಕೊಂಡ್ರೆ ನನಗೇನೆಂದರೆ ತುಂಬ ಚಿಕ್ಕದು ಜಾಮೂನ್ ಮಾಡೋಕ್ಕೆ ಇಷ್ಟ ಆಗೋಲ್ಲ. ಒಂದು ಮೀಡಿಯಮ್ ಸೈಜ್ ಇರಬೇಕು ನನಗೆ. ಸೊ ತುಂಬ ಚಿಕ್ಕದಾಗ್ಬಿಟ್ರೂ ಕೂಡ ತುಂಬ ಬೇಯಿಸ್ಕೊಂಡು ನಿಂತ್ಕೊಳ್ಬೇಕು, ಅದೆಲ್ಲ ಆಗುತ್ತೆ. ನಾನು ಒಂದು ಮೀಡಿಯಮ್ ಸೈಜಲ್ಲಿ ಈ ರೀತಿ ಮಾಡಿದ್ದೆ. ಒಂದು 18ರಿಂದ 19 ಆಗಿತ್ತೇನೋ. ಎಣ್ಣೆ ಕಾಯಕ್ಕೆ ಇಟ್ಬಿಟ್ಟು ಉಂಡೆ ಮಾಡಿಕೊಂಡೆ. ಸೊ ಅಷ್ಟರಲ್ಲಿ ಎಣ್ಣೆ ಕೂಡ ಕಾಯ್ದಿತ್ತು. ಸೊ ಎಣ್ಣೆ ಕಾಯ್ದಿದ ತಕ್ಷಣ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಡ್ತೀನಿ, ಏಕೆಂದರೆ ಹಾಕಿದ ತಕ್ಷಣ ಕಲರ್ ಬಂದ್ಬಿಡುತ್ತೆ ಜಾಮೂನು. ಸೊ ಹಾಗಾಗಿ ನಾನು ಎಣ್ಣೆ ಕಾಯ್ದಿದ ತಕ್ಷಣ ಪೂರ್ತಿ ಸಿಮ್ಮಲ್ಲಿ ಇಟ್ಬಿಟ್ಟು ಒಟ್ಟಿಗೆ ಉಂಡೆಗಳನ್ನ ಹಾಕ್ಬಿಡ್ತೀನಿ. ಸೊ ಜಾಸ್ತಿ ಏನಿರಲಿಲ್ವಲ್ಲ ಜಾಮೂನು, ಸೊ ಒಂದೇ ಟ್ರಿಪ್ಪಿಗೆ ಎಲ್ಲ ಮಾಡ್ಕೊಳ್ಳೋಣ ಅಂಥೇಳಿ ಬೇಗನೆ ನಾನು ಜಾಮೂನು ಏನೇ ರೆಡಿ ಮಾಡಿಟ್ಕೊಂಡಿದ್ದೆ ಉಂಡೆಗಳನ್ನ ಅದನ್ನು ಆಯಿಲಿಗೆ ಹಾಕಿ ಅದನ್ನು ಫುಲ್ಲು ಸಿಮ್ಮಲ್ಲಿ ಇಟ್ಟಾಗಲೂ ಕೂಡ ಒಂದು 10-15 ನಿಮಿಷ ಚೆನ್ನಾಗಿ ಬೇಯಬೇಕು. ಆವಾಗಲೇ ಅದು ಒಳಗಡೆ ಪೂರ್ತಿ ಬೇಯೋದು ಮತ್ತು ಹೊರಗಡೆ ಕೂಡ ಕ್ರಿಸ್ಪಿಯಾಗುತ್ತೆ. ನನಗೆ ಅದೇ ಥರ ಇಷ್ಟ, ಪೂರ್ತಿ ಸಾಫ್ಟಾಗಿರೋದು ಆ ಥರ ಇಷ್ಟ ಆಗೋಲ್ಲ. ಒಳಗಡೆ ಸಾಫ್ಟ್ ಇರಬೇಕು, ಮೇಲುಗಡೆ ಸ್ವಲ್ಪ ಕ್ರಿಸ್ಪಿಯಾಗಿರಬೇಕು. ಆ ಥರ ನೋಡ್ಬೋದು. ಎಣ್ಣೆಗೆ ಹಾಕಿದ ತಕ್ಷಣ ಪೂರ್ತಿ ಕಲರೇ ಬಂದ್ಬಿಡ್ತು ಜಾಮೂನು. ಅಂದರೆ ಸ್ಟಾರ್ಟಿಂಗ್ ಯಾವುದು ಹಾಕಿರ್ತೀವಲ್ಲ ಅದು, ಮತ್ತು ಈ ಥರ ಮಾಡೋದ್ರಿಂದ ಕೂಡ ಯಾವುದೋ ಒಡೆದೋಗಲ್ಲ ಜಾಮೂನು. ಇಲ್ಲ ಅಂದರೆ ಒಂದೇ ಒಂದು ನೋಡ್ಬೋದು, ಅದು ಅಂದರೆ ಲಾಸ್ಟಿಗೆ ಹಾಕೋವಾಗ ಸ್ವಲ್ಪ ಎಣ್ಣೆ ಏನು ಟೆಂಪ್ರೇಚರ್ ಇದೆ ಅದು ಕಮ್ಮಿ ಆಯ್ತಲ್ಲ, ಅದೊಂದು ನೋಡ್ಬೋದು. ಸ್ವಲ್ಪ ಬಿರುಕು ಅದೇ ಥರ ಏನಾದರೂ ನಾವು ಪೂರ್ತಿ ಎಣ್ಣೆ ತಣ್ಣಗಾದ್ಮೇಲೆ ಹಾಕಿದ್ರೆ ಇನ್ನೂ ಜಾಸ್ತಿ ಓಪನ್ ಆಗಿಬಿಡುತ್ತೆ. ಅದು ಕೂಡ ಎಕ್ಸ್ಪೀರಿಯೆನ್ಸ್ ಆಗಿದೆ. ಮೊದಲೇ ಹೇಳಿದಾಗೆ ತುಂಬ ಎಕ್ಸ್ಪೆರಿಮೆಂಟ್ ಮಾಡಿಬಿಟ್ಟಿದ್ದೀನಿ ಜಾಮೂನ್ ಮಾಡೋದ್ರಲ್ಲಿ. ಸೊ ಎಲ್ಲ ಎಕ್ಸ್ಪೆರಿಮೆಂಟ್ ಆದಮೇಲೆ ಫೈನಲಿ ಒಂದು ಹಂತಕ್ಕೆ ಬಂದು ನಿಂತ್ಕೊಂಡಿದೆ. ಇವಾಗ ಚೆನ್ನಾಗಿ ಮಾಡ್ತೀನಿ. ನಾನೇ ಸರ್ಟಿಫಿಕೇಟ್ ಕೊಟ್ಕೊಳ್ತಾ ಇದ್ದೀನಿ, ಆ ಥರ ಅಂದ್ಕೋಬೇಡಿ. ಒಟ್ಟಲ್ಲಿ ಚೆನ್ನಾಗಿ ಮಾಡ್ತೀನಿ ಜಾಮೂನು. ಸೊ ಎಲ್ಲ ಮಾಡಿಬಿಟ್ಟು ಒಟ್ಟಿಗೆ ಅಷ್ಟರಲ್ಲಿ ಸಕ್ಕರೆ ಪಾಕ ಕೂಡ ತುಂಬ ಬಿಸಿನೂ ಇಲ್ಲ ತುಂಬ ತಣ್ಣಗೂ ಆಗೋಲ್ಲ, ಮೀಡಿಯಮ್ ಬಿಸಿನಲ್ಲಿ ಇರುತ್ತೆ. ಸೊ ಆ ಟೈಮಲ್ಲಿ ಪಾಕದಿಂದ ಎಣ್ಣೆಯಿಂದ ತೆಗೆದು ಹಾಗೆ ಪಾಕಕ್ಕೆ ಹಾಕೋವಂಥದ್ದು. ಈ ರೀತಿ ಮಾಡಿ ಒಂದು ಅರ್ಧ ಗಂಟೆ, ಅಂದರೆ ಬಿಸಿ ಜಾಮೂನ್ ತಿನ್ನೋಕ್ಕೂ ಅಷ್ಟು ಟೇಸ್ಟಾಗಿರಲ್ಲ. ಸೊ ನನಗೆ ತಣ್ಣಗಿರಬೇಕು ಜಾಮೂನ್, ಅಂದರೆ ಫುಲ್ಲು ತಣ್ಣಗಾದ್ಮೇಲೆ ಒಂಥರ ಟೇಸ್ಟ್ ಚೇಂಜ್ ಆಗುತ್ತೆ ಅದು. ಸೊ ಹಂಗೆ ಫೈನಲಿ ನನ್ನ ಮಗ ಎದ್ದೋಳು ಅಷ್ಟರಲ್ಲಿ ಜಾಮೂನ್ ರೆಡಿ ಮಾಡಿಬಿಟ್ಟಿದೆ. ಸೊ ಎಲ್ಲ ರೆಡಿ ಮಾಡಿಬಿಟ್ಟು ಅವನ್ನ ಎಬ್ಸಿದಂಥದ್ದು. ಆಮೇಲೆ ಎದ್ಬಿಟ್ಟು ಏನು ಮಾಡಿದ್ದಾನೆ ಹೋಗಿ ನೋಡು ಅಂತಾಗ ಅವನು ನೋಡ್ಬಿಟ್ಟು ಖುಷಿಪಟ್ಟು, ಜಾಮೂನು ಏನಕ್ಕೆ ಮಮ್ಮಿ ಅಂತ. ಆಮೇಲೆ ಹೇಳಿದೆ, ಸರಿ ಆಯಿತು, ಫಸ್ಟು ಓದ್ಬಿಡು, ಟೆಸ್ಟಿಗೆ ಏನೇನಿದೆ ಅದೆಲ್ಲ ಓದ್ಬಿಡು, ಆಮೇಲೆ ನಾನು ಜಾಮೂನು ಅಷ್ಟರಲ್ಲಿ ತಣ್ಣಗಾಗಿರುತ್ತೆ ಹಾಕ್ಕೊಡ್ತೀನಿ. ಅವನಿಗೇನೆಂದರೆ ಬಿಸಿ ಜಾಮೂನು ತಿನ್ನೋದು ಇಷ್ಟ. ಸೊ ಹಂಗಾಗಿ ಅವ್ನಿಗೆ ಹೇಳಿದೆ, ಫಸ್ಟು ಓದ್ಬಿಡು ಏನೇನೆಲ್ಲ ಓದೋದಿದೆ ಅಂತ. ಅದಾದಮೇಲೆ ಕನ್ನಡ ಪೇಪರ್ ಆಗಿತ್ತು ಅವತ್ತು, ಅದನ್ನೇ ತಂದು ತೋರಿಸ್ತಾ ಇದ್ದೆ ನಾನು ನೋಡ್ಕೊಂಡು ಹೆಂಗೆಲ್ಲ ಬರೆದಿದ್ಯಾ ಅಂತ. ಒಂದು ಸಲ ಅದೇ ರೀತಿ ಟೆಸ್ಟ್ ಮುಗಿಸ್ಕೊಂಡು ಬಂದಮೇಲೆ ಯಾವುದಕ್ಕೆ ಏನೇನೆಲ್ಲ ಬರೆದಿದ್ದಾನೆ ಅನ್ನೋದನ್ನು ನಾನು ಕೇಳ್ಕೊಂಬಿಡ್ಬೇಕು ಒಂದು ಸಲ. ಕೇಳಿದ್ರೆ ನನಗೆ ರಿವೈಸ್ ಮಾಡಿಸುವಾಗ ಎಷ್ಟೋ ನಾನು ಕಲ್ತ್ಕೊಂಡಿರ್ತೀನಿ, ಅದನ್ನು ನಾನು ಆನ್ಸರ್ ಹೇಳ್ತಾ ಇರ್ತೀನಿ ಅವನಿಗೆ. ಅವನದೇ ಹೇಳ್ತಾನೆ, ಮಮ್ಮಿ ನೀನು ಓದಿಲ್ಲ ಅಂದ್ರೂ 30 ಮಾರ್ಕ್ಸ್ ತೆಗೆದುಬಿಡ್ತೀಯಲ್ವಾ ಹಂಗೆ ಅಂತ. ಸೊ ಇವ್ರ ಪೇಪರೆಲ್ಲ ನಮಗೆ ಈಸಿ ಅನಿಸುತ್ತೆ, ಅವ್ರಿಗೆ ಓದಿಸಿ ನಮಗೆ ಈಸಿ ಆಗಿಬಿಟ್ಟಿದೆ. ಅಲ್ಲ ಬಂಗಾರ ಅಪ್ಪರಂಜಿ ಬಂಗಾರ, ಮಾತಾ ತಾಯಿ, ಪಿತಾ ತಂದೆ, ರಾಜ ತದ್ಭವ ರೂಪ, ರಾಯ. ಕರೆಕ್ಟು. ನೆಕ್ಸ್ಟ್ ಸಮಾಸದಲ್ಲಿ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದ ಕ್ರಿಯಾಪದವಾಗಿದ್ದರೆ ಕ್ರಿಯಾ ಸಮಾಸವಾಗಿರುತ್ತೆ. ಮಗುವನ್ನು ಈ ಪದವು ಕನ್ನಡ ಮೀಡಿಯಂ ಓದಿ ಕನ್ನಡ ಈಸಿನೇ ಇರುತ್ತೆ ನಮಗೆ.
ಸೊ ಎಲ್ಲ ಉತ್ತರಗಳನ್ನ ಕೇಳಿಕೊಂಡು ಅವನ ಹತ್ರ. ಅದಾದಮೇಲೆ ನೆಕ್ಸ್ಟ್ ಡೇ ಸೋಷಿಯಲ್ ಏನೋ ಇತ್ತು, ಸೊ ಅದನ್ನು ಕೂಡ ಓದಿಸಿ ಎಲ್ಲ ಆಗೋಷ್ಟರಲ್ಲಿ ಜಾಮೂನ್ ಕೂಡ ತಣ್ಣಗಾಗಿತ್ತು. ಹಾಕ್ಕೊಂಡು ತಿನ್ನೋಣ ಅಂತ ಹೇಳ್ಬಿಟ್ಟು ಜಾಮೂನ್ ಹಾಕ್ಕೊಂಡಿದ್ದೀನಿ. ನೋಡ್ಬೋದು ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದಿದೆ. ಒಂದು ಕೈಲಿ ಮೊಬೈಲ್ ಇಟ್ಕೊಂಡು ಇನ್ನೊಂದು ಕೈಲಿ ನಾನು ಜಾಮೂನ್ ಕಟ್ ಮಾಡ್ತಾ ಇರೋದು. ಸೊ ಹಾಗಾಗಿ ಶೇಕ್ ಆಗ್ತಾಯಿದೆ ಸ್ಟೆಪ್ ಇದು. ಬಟ್ ಸಕ್ಕತ್ತಾಗಿ ಬಂದಿತ್ತು ಜಾಮೂನು. ನಾನು ಅಂದ್ಕೊಂಡಿದ್ದೆ ಪೈನಾಪಲ್ ಎಸೆನ್ಸ್ ಹಾಕಿದ್ರೆ ಮಾತ್ರ ಚೆನ್ನಾಗಿರುತ್ತೆ ಆ ಥರ, ಬಟ್ ವೆನಿಲಾ ಎಸೆನ್ಸ್ಗೂ ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಬರುತ್ತೆ. ಇದು ಏನಂದರೆ ಈ ಹೋಟೆಲ್ಗಳಲ್ಲಿ ಎಲ್ಲ ಸಿಗುತ್ತಲ್ಲ, ಸೊ ಆ ಥರ ಟೇಸ್ಟ್ ಇತ್ತು ವೆನಿಲಾ ಎಸೆನ್ಸ್ ಹಾಕಿದ್ದಕ್ಕೆ. ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಬಂದಿತ್ತು ಸಾಫ್ಟಾಗಿ. ನನ್ನ ಮಗ ಅಂತೂ ಇಷ್ಟಪಟ್ಟು ತಿಂದ. ಹಾಗೆ ಮೇಘನ ಕೂಡ ಕಾಲ್ ಮಾಡಿಲ್ಲ, ಅವಳಿಗೂ ಕೂಡ ಹೇಳಿದೆ, ಅಕ್ಕ ನಾನು ಗಾಡಿ ಹಾಕ್ಕೊಂಬರ್ತೀನಿ, ಪೂರ್ತಿ ಪ್ಯಾಕೆಟೇ ಮಾಡಿಬಿಡು ಅಂಥೇಳಿ. ಅದರಲ್ಲಿ ಏನಿದೆ, ನೀನು ಅಲ್ಲಿಂದ ಹೊರಟಾಗ ಕಾಲ್ ಮಾಡೆ, ನೀನು ಬರೋ ಅಷ್ಟು ಬಿಸಿ ಬಿಸಿ ಜಾಮೂನ್ ರೆಡಿ ಮಾಡಿಬಿಡ್ತೀನಿ ಅಂತ. ಸೊ ಹಿಂಗೆ ಮಾತಾಡಿಕೊಂಡು ಹಸ್ಬೆಂಡ್ ಕೂಡ ಬಂದರು. ಬಟ್ ಅವ್ರು ಏನಂದರೆ ಏನಕ್ಕೆ ಜಾಮೂನ್ ಮಾಡಿದ್ಯಾ ಅನ್ನೋದೇ ಅವರಿಗೆ ಗೊತ್ತಿಲ್ಲ. ಆಮೇಲೆ ಹೇಳಿದೆ, ಮರ್ತೇ ಹೋಗ್ಬಿಟ್ಟಿದ್ದಾರೆ ಅವರು ನಮ್ಮ ಮನೆದು ಇದು ಅಂಥೇಳಿ. ಆಮೇಲೆ ನೆನ್ಪು ಮಾಡಿದಾಗ ಓ ಹೌದಲ್ವಾ ಅಂಥೇಳಿ ಅವರು ಕೂಡ ಖುಷಿ ಪಟ್ಕೊಂಡು ಇದು ಮಾಡಿದ್ರು. ಬಟ್ ಏನಂದರೆ ಗೊತ್ತಾ, ಅವರು ರಿಯಲ್ಲಾಗಿದ್ದಾಗ ಕರೆಕ್ಟಾಗಿ ಏನು ಅಂತ ಹೇಳ್ತಾರೆ, ಬಟ್ ವೀಡಿಯೋ ಮಾಡುವಾಗ ಅದೇ ಒಂಥರ ಇದಾಗ್ಬಿಡ್ತಾರೆ, ಅವರು ಕಾನ್ಷಿಯಸ್ ಥರ ಆಗ್ಬಿಡ್ತಾರೆ. ಅದಕ್ಕೆ ಅವ್ರಿಗೆ ರೇಗಿಸ್ಕೊಂಡು ಮತ್ತೆ ರೀಟೇಕ್ ಅಂತ ಅವ್ರಿಗೆ ತಲೆ ತಿಂತಾ ಇದ್ದಿದ್ದು. ಈ ಆ್ಯಡ್ಸಲ್ಲೆಲ್ಲ ಹೇಳ್ತಾರಲ್ಲ ಹೇಗಿದೆ ರಿವ್ಯೂ ಅಂತ, ಆ ಥರ ಹೇಳಿ ನೀವೀಗ ಆ್ಯಕ್ಟರು ನಾವು ಡೈರೆಕ್ಟರು ಅಂತೇಳ್ಬಿಟ್ಟು ಸಿಕ್ಕಾಬಿಟ್ಟೆ ರೇಕ್ಸ್ ಹಾಕ್ಬಿಟ್ವಿ ನನ್ನ ಮಗ ಇಬ್ರು. ಹೆಂಗಿದೆ? ಆಕ್ಷನ್ ಏನೋ ಟೇಕ್ ನಂಬರ್ 2 ಆಕ್ಷನ್. ಹೆಂಗಿದೆ ರೀ? ಕೋಲ್ಡ್ ಅಲ್ಲಿ ಚೆನ್ನಾಗಿ ನಗಂಗಿಲ್ಲ. ಕಟ್ ಆಕ್ಷನ್ ನಂಬರ್ 3 ಹೆಂಗಿದೆ ರೀ? ಚೆನ್ನಾಗಿದೆ ಅಷ್ಟೇನಾ? ಐಸ್ ಎಲ್ಲ ಹಾಕಿದ್ರೆ ಚೆನ್ನಾಗಿರ್ತದೆ. ಐಸ್ ಕ್ರೀಮ್ ನೀವು ತರಬೇಕು. ಕ್ಯೂಬ್ ಐಸಲ್ಲಿ ಹಾಕಿದ್ರೆ ಐಸ್ ಕ್ಯೂಬ್ ಹಾಕೊಂಡು ತಿಂತಾರ ಜಾಮೂನ್ಗೆ. ಯಪ್ಪ ದೇವ್ರೆ. ಏನ್ ಸ್ಪೆಷಲ್ ಗೊತ್ತಾ ಇವತ್ತು? ಜಾಮೂನ್ ಮಾಡಿರೋ ಸ್ಪೆಷಲ್ಲು. ನಮ್ಮನೆ ಗುರುಪ್ರವೇಶ ಇವತ್ತು. ಹಾಗೆ 4 ವರ್ಷ ಆಯ್ತು, ಅದಕ್ಕೆ ಜಾಮೂನ್ ಮಾಡಿರೋದು. ನನಗೆ ಅಂತ ಅರ್ಧ ಜಾಮೂನ್ ಉಳಿಸ್ಕೊಟ್ಟಿದ್ದಾರೆ ನಮ್ಮ ಮನೆಯವರು. ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ತಿಂಡಿಗೆ ಚಪಾತಿ ಮಾಡಿ ಕ್ಯಾರೆಟ್ ಪಲ್ಯ ಮಾಡಿದೆ. ನನ್ನ ಮಗನ ಟಾಯ್ಸ್ ಎಲ್ಲಂದಲ್ಲೇ ಸಿಗುತ್ತೆ. ಸೊ ನೆನ್ನೆ ಈವ್ನಿಂಗ್ ಆದಮೇಲೆ ಇದು ನೋಡಿ ಈ ರೀತಿ ಟ್ವಿಸ್ಟ್ ಮಾಡಿದರೆ ಕಣ್ಣೇ ಒಂಥರ ಆಗುತ್ತೆ. ಸೊ ಸಮ್ಮರ್ ಅಂದ್ಬಿಟ್ಟು ವಿಂಡೋ ಓಪನ್ ಮಾಡಿದ್ರೆ ಈ ಥರ ಸೌಂಡ್ ಏನು ಮಾಡೋಕ್ಕಾಗಲ್ಲ. ಸೊ ಗಾಳಿ ಬರಬೇಕಲ್ಪ ಒಳಗಡೆಗೆ, ಅದಕ್ಕೋಸ್ಕರ ನಿನ್ನೆ ಈವ್ನಿಂಗ್ ಆದಮೇಲೆ ಬ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ನನಗೆ ಈವ್ನಿಂಗ್ ಟೈಮ್ ಬ್ಲಾಗ್ ಕಂಟಿನ್ಯೂ ಮಾಡೋಕ್ಕೆ ಕಷ್ಟ ಆಗ್ತಾಯಿದೆ. ಸೊ ಓದಿಸ್ಕೊಂಡು ಮಾಡಿಕೊಂಡು ಎಲ್ಲ ಮಾಡೋ ಅಷ್ಟರಲ್ಲಿ ಹಾಗಾಗಿ ಇದು ಯಾಕೋ ಮುಂದೆ ಕರೆ ಥರ ಕಾಣ್ತಾ ಇದ್ದೀರಾ? ಬೆಳಕಿಗೆ ಅಂತ ಅಂತ ಇದೆಯಾ? ರಿಯಲಾಗಿ ಹಂಗೆ ಇದೆಯಾ? ಇಲ್ಲ, ಬೆಳಕಿಗೆ ಹಂಗೆ ಕಾಣ್ತಾ ಇರೋದು. ನಂಗೆ ಭಯನೇ ಆಯ್ತಿದ್ದೀನಪ್ಪ, ಮೂವಿಯಲ್ಲೆಲ್ಲ ಕರೆ ಥರ ಕಾಣ್ತಾ ಇದೆಯಾ ಅಂತ. ಸೊ ನೈಟ್ ಟೈಮ್ ಏನು ಹೇಳ್ತದೆ, ಈವ್ನಿಂಗ್ ಟೈಮ್ ವ್ಲಾಗ್ನ ಮಾಡೋಕ್ಕಾಗ್ತಾಯಿಲ್ಲ ನನಗೆ ಓದಿಸೋದೇ ಇರುತ್ತೆ. ಸೊ ಹಾಗಾಗಿ ನಾನು ವ್ಲಾಗ್ ಏನು ಮಾಡಲಿಲ್ಲ. ಹಸ್ಬೆಂಡ್ ಬಂದಮೇಲೆ ಜಾಮೂನ್ ಅವ್ರಿಗೆ ನೆನಪೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ. ನೆನ್ನೆ ಮನೆ ಗೃಹ ಪ್ರವೇಶ ಆಗಿ 4th ಇಯರ್ ಅಂತ ಹೇಳ್ಬಿಟ್ಟು ಸೊ ಜಾಮೂನ್ ತೋರಿಸ್ದೆ. ಏನಕ್ಕೆ ಜಾಮೂನು ಅಂತ ಕೇಳಿದ್ರು. ಆಮೇಲೆ ಹಿಂಗೆ ಹೇಳಿದಾಗ ಹೌದಾ ಮರ್ತೇ ಬಿಟ್ಟಿದ್ದೀನಿ ನೋಡು ಅಂತ ಅಂದ್ಬಿಟ್ಟು ಆಮೇಲೆ ಎಲ್ಲಿಂದ ತರಿಸ್ಕೊಂಡೆ ಅಂತಲೂ ಕೇಳ್ತಾಯಿದ್ರು. ಸೊ ಹಿಂಗೆ ಝೆಪ್ಟೋನಲ್ಲಿ ಆರ್ಡ್ರ್ ಮಾಡಿದೆ ಅಂಥೇಳಿ. ಅದೇ ರೀತಿ ಪ್ರಮೋಷನ್ ಅಲ್ಲ, ಸುಮ್ಮನೆ ಹಾಗೆ ನಾನು ಮಾಡಿದ್ದೆ ಹೇಳ್ತಾ ಇದ್ದೀನಿ ಅಷ್ಟೇ. ಅದ್ರ ಜೊತೆಗೆ ಒಂದೆರಡು ಫ್ಲಿಪ್ಕಾರ್ಟಿಂದ ಕುರ್ತಿ ಕೂಡ ತರಿಸಿದ್ದೀನಿ ಅಂತ ಹೇಳಿದೆ ನಿಮಗೆ. ಸೊ ಅದನ್ನು ಕೂಡ ಶೇರ್ ಮಾಡೋಣ ಅಂತ ಹೇಳ್ಬಿಟ್ಟು ನೆನ್ನೆ ನೈಟ್ ನನಗೆ ಒಂದು 7:30 8 o'clockಗೇನೋ ರಿಸೀವ್ ಆಗಿದ್ದಂಥದ್ದು ಈ ಡ್ರೆಸ್ಸು. ಸೊ ಹಾಗಾಗಿ ಇವಾಗ ಅದನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಒಂದು ಬಂದ್ಬಿಟ್ಟು ಈ ಡ್ರೆಸ್. ಸೊ ನೋಡ್ಬೋದು, ನನಗೆ ಅದೇನು ಗೊತ್ತಾ, ಒಂದು ಫೋಟೋದಲ್ಲಿ ನನಗೆ ಅದು ಯೆಲ್ಲೋ ಕಲರ್ ಡ್ರೆಸ್ ಮೇಲೆ ಫ್ಲೋರಲ್ ಪ್ರಿಂಟ್ ಆ ಥರ ಕಾಣಿಸಿತ್ತು. ಬಟ್ ಇದು ಬ್ಲ್ಯಾಕ್ ಡ್ರೆಸ್ ಮೇಲೆ ಯೆಲ್ಲೋ ಫ್ಲೋರಲ್ ಪ್ರಿಂಟು. ಓಕೆ, ಚೆನ್ನಾಗಿ ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು
ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು ಮೇ ಬಿ 260 ಅಂತ ಅಂದ್ಕೊಳ್ತೀನಿ. ಬಟ್ ಕ್ವಾಲಿಟಿ ಮಾತ್ರ ತುಂಬಾ ಚೆನ್ನಾಗಿದೆ. ಸೊ ಕ್ರೇಪ್ ಮೆಟೀರಿಯಲ್ ಆದರೂ ಕೂಡ ಒಂಥರ ಚೀಪ್ ಕ್ರೇಪ್ ಅಂತ ಹೇಳ್ತಾರಲ್ಲ, ಚೀಪ್ ಕ್ವಾಲಿಟಿ ಇರೋವಂಥ ಕ್ರೇಪ್ ಅಲ್ಲ, ಒಳ್ಳೆ ಕ್ವಾಲಿಟಿ ಇರೋವಂಥ ಕ್ರೇಪನ್ನೇ ಕೊಟ್ಟಿದ್ದಾರೆ. ಮತ್ತು ಡ್ರೆಸ್ ಫುಲ್ಲು ಫ್ಲೋರಲ್ ಪ್ರಿಂಟ್ ಇದೆ. ಸೊ ಇದು ಬಂದ್ಬಿಟ್ಟು ನೀ ಲೆಂತ್ ಬರುತ್ತೆ, ಆ್ಯಂಕಲ್ ಲೆಂತ್ ಬರಲ್ಲ, ನೀಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ ಅಷ್ಟೇ. ಸಾಧ್ಯ ಆದರೆ ಇಲ್ಲಿ ಲುಕ್ ಬುಕ್ಕನ್ನು ಹಾಕ್ತೀನಿ ನೋಡಿ. ಸೊ ನೀ ಲೆಂತ್ ಬರುತ್ತೆ, ತುಂಬಾ ಚೆನ್ನಾಗಿದೆ ಡ್ರೆಸ್ಸು ಕ್ವಾಲಿಟಿ. ಮತ್ತು ಮೇಲ್ಗಡೆ ಈ ರೀತಿ ಎಲಾಸ್ಟಿಕ್ ಇರೋದನ್ನ ಕೊಟ್ಟಿದ್ದಾರೆ, ಇದು ಎಕ್ಸ್ಪ್ಯಾಂಡಬಲ್ ಎಲಾಸ್ಟಿಕ್ಕು. ಸೊ ನಾನು ಮಾಡಿರೋದು ಬಂದ್ಬಿಟ್ಟು XL ಸೈಜ್ ಮಾಡಿದೆ. ಬಟ್ ಇದು ಇಲ್ಲಿ ಬಂದ್ಬಿಟ್ಟು ನೋಡ್ಬೋದು 2 ಅಂತ ಕೊಟ್ಟಿದ್ದಾರೆ. ಗೊತ್ತಿಲ್ಲ ನನಗೆ ಏನಿದು 2 ಅಂದರೆ, ಗೊತ್ತಿಲ್ಲ ಏನು ಅಂತ. ಸೊ 2 ಅಂತ ಕೊಟ್ಟಿದ್ದಾರೆ. ಸೈಜ್ ಚಾರ್ಟಲ್ಲಿ XL ಮಾಡಿದಂಥದ್ದು. ಸೊ ಬಫ್ ಸ್ಲೀವ್ಸ್ ಇದೆ, ಇಲ್ಲಿ ಕಾಣಿಸ್ತಾನಿಲ್ಲ, ಫ್ಲೋರಲ್ಲಿ ಇರೋದ್ರಿಂದ ಕಾಣ್ತಾನೆ ಇಲ್ಲ. ಬಫ್ ಸ್ಲೀವ್ಸ್ ಇದೆ ಮತ್ತು ಇಲ್ಲೂ ಕೂಡ ಎಲಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ. ಸೊ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಮತ್ತು ಇಲ್ಲೂ ಅಷ್ಟೇ ಎಲಾಸ್ಟಿಕ್ ಇದೆ. ಫ್ರಂಟು ಮತ್ತು ಬ್ಯಾಕ್ ಎರಡು ಸ್ಕ್ವೇರ್ ನೆಕ್ ಇದೆ. ಇಲ್ಲಿ ಕೂಡ ಫ್ರಿಲ್ ಇದೆ ಮತ್ತು ಕೆಳಗಡೆನೂ ಕೂಡ ಫ್ರಿಲ್ ಕೊಟ್ಟಿದ್ದಾರೆ. ನೀ ಲೆಂತ್ ಬರುತ್ತೆ ಮತ್ತು ಚೆನ್ನಾಗಿ ಕಾಣುತ್ತೆ, ಒಂಥರ ಫ್ರಾಕ್ ಟೈಪ್ ಚೆನ್ನಾಗಿ ಕಾಣುತ್ತೆ. ಸೊ 260 ಏನೋ ಕೊಟ್ಟು ತೊಗೊಂಡೆ. ಸೊ ವರ್ತ್ ಅಂತಲೇ ಹೇಳ್ಬೋದು. ಮನೆ ಹತ್ರ ಈಗ ಸಮ್ಮರ್ ಇರೋದ್ರಿಂದ ಈ ಥರ ಕ್ರೇಪ್ ಮೆಟೀರಿಯಲ್ ಹಾಕಿದ್ರೆ ಸ್ವಲ್ಪ ಹುಷಪ್ಪ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ತರಿಸ್ಕೊಂಡಿದ್ದೀನಿ. ಅದೇ ಕುರ್ತಾನ ಹಾಕೊಂಡಿದ್ದೀನಿ. ಅವೆಲ್ಲ ವ್ಲಾಗ್ ಸ್ಟಾರ್ಟ್ ಮಾಡಿದೆ, ಇಲ್ಲೇನೋ ಸೆಲ್ ಮಾಡ್ಕೊಂಡು ಬಂದರು, ಅದು ಎಷ್ಟು ಹೋದಂಗೆ ಇಲ್ಲೇ ಇತ್ತು. ಸೊ ಅದೇ ಕುರ್ತಾನೆ ಹಾಕೊಂಡು ಬಂದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಸೊ ನಿಮ್ಗೆ ಏನು ಅನ್ಸುತ್ತೆ ಅಂತ ನನಗೆ ಕಮೆಂಟ್ ಮಾಡಿದ್ದೆ. ಮತ್ತು ಇನ್ನೊಂದು ಹೇಳೋಕೆ ಬರ್ತಾಯಿತ್ತು, ಇದ್ರದ್ದು ಫ್ಲೇರ್ ಚೆನ್ನಾಗಿದೆ, ಪ್ಲಸ್ ಲೈನಿಂಗ್ ಇಲ್ಲ ಇದಕ್ಕೆ. ಸೊ ಲೈನಿಂಗ್ ಇಲ್ಲ, ಎಲಾಸ್ಟಿಕ್ ಇದೆ ಸ್ಲೀವ್ಸಲ್ಲಿ. ಸೊ ಇದಕ್ಕೆ ಲೈನಿಂಗ್ ಪ್ರೊವೈಡ್ ಮಾಡಿಲ್ಲ, ಆದರೂ ಕೂಡ ಕ್ವಾಲಿಟಿ ಚೆನ್ನಾಗಿದೆ, ಟ್ರಾನ್ಸ್ಪರೆಂಟ್ ಏನಲ್ಲ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ನನ್ನ ಕಡೆಯಿಂದ ಪೂರ್ತಿ ಥಮ್ಸ್ ಅಪ್. ತುಂಬ ಚೆನ್ನಾಗಿದೆ ಡ್ರೆಸ್ಸು, ನನಗಿಷ್ಟ ಆಯಿತು. ಸೊ ನೆಕ್ಸ್ಟ್ ಡ್ರೆಸ್ ಬಂದುಬಿಟ್ಟು ಈ ಒಂದು ಡ್ರೆಸ್ ತೊಗೊಂಡಿದ್ದೀನಿ. ಇದು ಕೂಡ ಇದು ಡ್ರೆಸ್ ಅಲ್ಲ, ಗೌನ್ ಅಂತಲೇ ಹೇಳ್ಬೋದು. ಫುಲ್ಲು ಫ್ಲೋರ್ ಲೆಂತ್ ಇದೆ ಇದು. ಸೊ ಹಂಗಾಗಿ ಗೌನ್ ಅಂತಲೇ ಕರಿಬೋದು. ಇದು ಡ್ರೆಸ್ ಅನ್ನೋದಕ್ಕಿಂತ ಗೌನು. ಬಟ್ ಇದ್ರದ್ದು ಏನು ಗೊತ್ತಾ, ತುಂಬ ಫ್ಲೇರ್ ಇಲ್ಲ. ಸೊ ಫ್ಲೇರ್ ಇಲ್ಲ ಅಂದರೂ ಒಳ್ಳೇದೇನೆ. ತುಂಬ ಫ್ಲೇರ್ ಎಲ್ಲ ಇದ್ಬಿಟ್ರೆ ನಾವು ಡೈಲಿ ಯೂಸಿಗೆ ಮಾಡ್ತೀವಿ ಅಂದರೆ ಹೀಗೆ ಹಿಡ್ಕೊಂಡೆಲ್ಲ ಓಡಾಡಬೇಕು, ಮತ್ತು ಮನೆ ಕೆಲಸ ಮಾಡೋದಕ್ಕೆಲ್ಲ ಅಷ್ಟೊಂದು ಕಂಫರ್ಟಬಲ್ ಇರಲ್ಲ. ಸೊ ಹಾಗಾಗಿ ಇದು ಫ್ಲೇರ್ ಇಲ್ಲದೆ ಇರೋದ್ರಿಂದ ಚೆನ್ನಾಗಿದೆ. ಮತ್ತು ಇದು ಕೂಡ ಅಷ್ಟೇ ವೇಸ್ಟಲ್ಲಿ ಎಲಾಸ್ಟಿಕ್ಕನ್ನು ಕೊಟ್ಟಿದ್ದಾರೆ. ಸೊ ನೋಡ್ಬೋದು, ಈ ಥರ ವೇಸ್ಟಲ್ಲಿ ಎಲಾಸ್ಟಿಕ್ ಕೊಟ್ಟಿರೋದ್ರಿಂದ ನಿಮ್ಮ ಬಾಡಿ ಏನಿದೆ ಶೇಪ್, ಅದು ಶೇಪಿಗೆ ಫಿಟ್ ಆಗುತ್ತೆ. ಅದಾದಮೇಲೆ ಫ್ರಂಟ್ ನೆಕ್ ಬಂದ್ಬಿಟ್ಟು ರೌಂಡ್ ನೆಕ್ ಕೊಟ್ಟಿದ್ದಾರೆ. ಸೊ ರೌಂಡ್ ನೆಕ್ಕು, ಬ್ಯಾಕಲ್ಲಿ ಏನಿಲ್ಲ. ಇದು ಅಷ್ಟೇ ಬಫ್ ಸ್ಲೀವ್ಸ್ ಥರನೇ ಇದೆ. ಬಫ್ ಸ್ಲೀವ್ ಇಲ್ಲ, ಇದೇನಂತಾರೆ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಸ್ಲೀವ್ಸಲ್ಲಿ. ಇಲ್ಲಿ ಎಲಾಸ್ಟಿಕ್ ಕೊಟ್ಟಿದ್ದಾರೆ. ಸೊ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ವೇಸ್ಟಲ್ಲಿ ಮತ್ತು ಸ್ಲೀವ್ಸಲ್ಲಿ ಕೂಡ. ಎರಡೂ ಕಡೆ ಎಲಾಸ್ಟಿಕ್, ಅದು ಸಾಫ್ಟಾಗಿದೆ, ಅದೇನು ತುಂಬ ಇರಿಟೇಟ್ ಮಾಡೋದು ಆ ಥರದ್ದೆಲ್ಲ ಏನಿಲ್ಲ. ಇದು ಅಷ್ಟೇ ಸಾಫ್ಟಾಗಿದೆ. ಮತ್ತು ಇದಕ್ಕೆ ಲೈನಿಂಗ್ ಪ್ರೊವೈಡ್ ಮಾಡಿದ್ದಾರೆ. ಸೊ ಫುಲ್ ಲೆಂತ್ ಲೈನಿಂಗ್ ಇದೆ. ಸೊ ಅರ್ಧಕ್ಕೆ ಲೈನಿಂಗ್ ಬರೋದು ಆ ಥರ ಎಲ್ಲ ಏನಿಲ್ಲ, ಫುಲ್ ಲೆಂತ್ ಲೈನಿಂಗೇ ಇದೆ ಇದು. ಲೈನಿಂಗ್ ಕೂಡ ಅಷ್ಟೇ ಒಂಥರ ಏನು ಹೇಳ್ತಾರೆ ಪಾಲಿಸ್ಟರ್ ಮೆಟೀರಿಯಲಲ್ಲಿ ಕೊಟ್ಟಿದ್ದಾರೆ. ಸೊ ಇದು ಕೂಡ ಚೆನ್ನಾಗಿದೆ, ಪಾಲಿಸ್ಟರ್ ಇದ್ರೂ ಕೂಡ ಚೆನ್ನಾಗಿದೆ. ಸೊ ಮತ್ತು ಕೆಳಗಡೆ ಈ ಥರ ಫ್ರಿಲ್ಲನ್ನು ಕೊಟ್ಟಿದ್ದಾರೆ. ಸೊ ಇದೇ ಥರ ಅಂದರೆ ಈ ಥರ ಅಲ್ಲ, ಸ್ವಲ್ಪ ಕ್ವಾಲಿಟಿ ಚೇಂಜ್ ಆಗಿರೋದು ನಾನು ಮಿಂತ್ರಾದಲ್ಲಿ ತರಿಸ್ಕೊಂಡಿದ್ದೆ. ಸೊ ಅದು 600 ರುಪೀಸ್ ಏನೋ ಕೊಟ್ಟು ತೊಗೊಂಡಿದ್ದೆ. ತುಂಬ ದಿನ ಬಾಳಿಕೆ ಬಂತು, ಮೆಟೀರಿಯಲ್ ಚೆನ್ನಾಗಿತ್ತು. ಮಿಂತ್ರಾದಲ್ಲಿ ಆಲ್ವೇಸ್ ಮೆಟೀರಿಯಲ್ ಎಲ್ಲದು ಚೆನ್ನಾಗಿರುತ್ತೆ. ಸೊ ಇದು ಬಂದ್ಬಿಟ್ಟು ಪಾಲಿಸ್ಟರ್ ಬಟ್ಟೆ ಇದೆ, ಅಲ್ಲ ಸಾರಿ, ಇದು ಬಂದ್ಬಿಟ್ಟು ಜಾರ್ಜೆಟ್ ಬಟ್ಟೆ ಇದು. ಸೊ ಇದು ಕ್ರೇಪ್ ಮೆಟೀರಿಯಲ್ ಇದೆ, ಇದು ಜಾರ್ಜೆಟ್ ಮೆಟೀರಿಯಲಲ್ಲಿದೆ. ಸೊ ಹಾಗಾಗಿ ಲೈನಿಂಗನ್ನು ಕೊಟ್ಟಿದ್ದಾರೆ, ಇದಕ್ಕೆ ಲೈನಿಂಗ್ ಕೊಟ್ಟಿಲ್ಲ. ಸೊ ಇದು ಟ್ರಾನ್ಸ್ಪರೆನ್ಸಿ ಥ್ರೂ ಇದೆ. ಸೊ ಹಾಗಾಗಿ ಇದಕ್ಕೆ ಲೈನಿಂಗ್ ಇರಲೇಬೇಕು, ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ. ಸೊ ಹಂಗಂದ್ಬಿಟ್ಟು ಇನ್ನು ಆಫ್ ಲೆಂತ್ ಆ ಥರದ್ದೆಲ್ಲ ಲೈನಿಂಗ್ ಕೊಟ್ಟಿಲ್ಲ, ಪೂರ್ತಿ ಲೆಂತನ್ನು ಕೊಟ್ಟಿದ್ದಾರೆ. ಲುಕ್ ಹಾಕಿರ್ತೀನಿ ನೋಡಿ. ಸೊ ಇದಕ್ಕೆ ನಾನು ಕೊಟ್ಟಿರೋದು ಬಂದ್ಬಿಟ್ಟು 389 ಅಂತ ಅಂದ್ಕೊಳ್ತೀನಿ. ಸೊ 389 ಅಂದರೆ 390. ಆ 390ಗೆ ತುಂಬಾ ವರ್ತ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲಿ ನಾನು XXL ಆರ್ಡರ್ ಮಾಡಿದ್ದೀನಿ. ಯಾಕೆಂದರೆ ನನಗೆ ಈ ಥರದ್ದು ಎಲಾಸ್ಟಿಕ್ ಎಲ್ಲ ಇದೆ ಅಂತ ಹೇಳಿದ್ರೆ ಸ್ವಲ್ಪ ಒಂದು ಸೈಜ್ ದೊಡ್ಡದಿದ್ರೇ ಚೆಂದ ನನಗೆ. ಸೊ ಹಂಗೆ ದೊಡ್ಡದಿದ್ದರೆ ಕಂಫರ್ಟೇಬಲ್ ಆಗಿರುತ್ತೆ ಅಂತ ಅಷ್ಟೇ. ಸೊ ಇದು ಕೂಡ ಚೆನ್ನಾಗಿದೆ. ಇದು 389, ಇದು ಬಂದ್ಬಿಟ್ಟು 260 ಅಂತ ಅಂದ್ಕೊಳ್ತೀನಿ. ಸೊ ಟೋಟಲಿ ಒಂದು 600 ರುಪೀಸ್ಗೆ 2 ಕುರ್ತಾ ಬೈ ಮಾಡಿದ್ದೀನಿ. ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಸಖತ್ತಾಗಿದೆ.
ಕಮ್ಮಿ ಪ್ರೈಸಲ್ಲೂ ಕೂಡ ಒಳ್ಳೆ ಕ್ವಾಲಿಟಿ ಸಿಗ್ತಾ ಇದೆ ಅಂದರೆ ನಿಜ ಖಂಡಿತ ಗ್ರ್ಯಾಬ್ ಮಾಡ್ಕೊಳ್ಳಿ ಅದನ್ನು. ನಿಮ್ಗೇನಾದರೂ ಇಷ್ಟ ಆದರೆ ನಾನು ಹೇಳ್ತೀನಿ ಅಂದ್ಬಿಟ್ಟು ಮಾಡ್ಕೊಬೇಡಿ. ನಿಮ್ಗೇನಾದ್ರು ಇಷ್ಟ ಆದರೆ ಯಾವುದಾದ್ರೂ ಡ್ರೆಸ್ಸಿನ ಲಿಂಕ್ ಬೇಕಂದರೆ ನನಗೆ ಕಮೆಂಟ್ ಮಾಡಿ, ನಾನು ಖಂಡಿತ ಶೇರ್ ಮಾಡ್ತೀನಿ. ಸೊ ಆಯಿತಾ, ಇದ್ರ ಜೊತೆಗೆ ಈ ಒಂದು ವ್ಲಾಗ್ನ ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕಮೆಂಟ್ ಶೇರ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸೊಬ್ಬರಾದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡ್ತಾ ಇದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಸಿಗ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್.